ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸುಮಧ್ವವಿಜಯ ಚತುರ್ಥ ಸರ್ಗದಲ್ಲಿ 25ನೇ ಶ್ಲೋಕ. ವಿಚಿಂತ್ಯ ವಿದ್ವಾನ್ ಸ ನಿರುತ್ತರೀಕೃತಃ ತಥಾಸ್ತು ಮಾತಾ ಅನುವದೇದ್ಯದೀತಿ ತಂ ಉದೀರ್ಯ ಕೃಚ್ಛ್ರಾದುಪಗಮ್ಯ ಮಂದಿರಂ ಪ್ರಿಯಾ ಸಕಾಶೇ ತಮುದಂತಮಬ್ರವೀತ್. ವಿಚಿಂತ್ಯ ವಿದ್ವಾನ್ ಸಹ ನಿರುತ್ತರೀಕೃತಃ ತಥಾ ಅಸ್ತು ಮಾತಾ ಅನುವದೇತ್ ಯದಿ ಇತಿ ತಂ ಉದೀರ್ಯ ಕೃಚ್ಛ್ರಾತ್ ಉಪಗಮ್ಯ ಮಂದಿರಂ ಪ್ರಿಯಾ ಸಕಾಶೇ ತಂ ಉದಂತಂ ಅಬ್ರವೀತ್. ನಿನ್ನೆ ದಿವಸ ನೋಡಿದಂತೆ ವಾಸುದೇವ ಯಾವಾಗ ಮನುಷ್ಯನಿಗೆ ವಿರಕ್ತಿ ಬರುತ್ತದೆ ಆಗ ಅವನು ಸನ್ಯಾಸವನ್ನು ತೆಗೆದುಕೊಳ್ಬೇಕು ಹಾಗೆ ಅಂತ ಹೇಳಿದಾಗ, ಮಾತ್ರ ಅಲ್ಲ, ನಿಮಗೆ ಒಂದು ಮಕ್ಕಳಾದ ಮೇಲೆ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ಇಷ್ಟು ಉತ್ತರವನ್ನು ಕೊಟ್ಟಾಗ ಮದ್ದಿಗೆ ಭಟ್ಟರು ಹೇಳಿದರು, ಅಲ್ಲಪ್ಪ, ನಾನು ಶಾಸ್ತ್ರಗಳನ್ನು ಏನೋ ವಿಚಾರ ಮಾಡಿದ್ದೀನಿ, ಅದರ ಬಲದಿಂದ ನೀನು ಹೇಳುವ ಮಾತು ನನಗೆ ಅರ್ಥ ಆಗ್ತದೆ, ನನ್ನ ಸಹನೆಶೀಲೆ, ನಾನು ಸಹನೆ ಮಾಡ್ಕೋತೀನಿ. ಆದರೆ ನಿನ್ನ ತಾಯಿ ಸಹನೆ ಮಾಡೋದಿಲ್ಲ, ನಿನ್ನ ವಿರಹವನ್ನು ನಿನ್ನ ತಾಯಿ ಸಹಿಸೋದಿಲ್ಲ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯರು ಹೇಳಿದರು, ಆಯಿತು, ನೀವು ಮೊದಲು ಅಪ್ಪಣೆಯನ್ನು ಕೊಡಿ, ಸನ್ಯಾಸ ತೆಗೆದುಕೊಳ್ಳೋದಕ್ಕೆ ನೀವು ಒಪ್ಪಿಗೆಯನ್ನು ಕೊಡಿ, ತಾಯಿಯನ್ನು ಹೇಗೆ ಕನ್ವಿನ್ಸ್ ಮಾಡೋದು ಅಂತ ನಾನು ನೋಡ್ತೀನಿ ಹಾಗೆ ಅಂತ ಅರ್ಥದಲ್ಲಿ ನೀವು ಮೊದಲು ಅಪ್ಪಣೆಯನ್ನು ಕೊಡಿ ಹಾಗೆ ಅಂತ ಇಷ್ಟು ಹೇಳಿದಾಗ ಮುಂದೆ ಏನಾಯಿತು ಎಂಬ ವಿಚಾರವನ್ನ ಈ 25ನೇ ಶ್ಲೋಕದಲ್ಲಿ ಹೇಳ್ತಾರೆ. ಏವಂ ನ ವಿದ್ಯತೆ ಉತ್ತರಂ ಯಸ್ಯ ಸಹ ನಿರುತ್ತರಃ. ಏನು ಹೇಳಿದ್ರು ವಸುದೇವ ಅದಕ್ಕೇನಾರು ಒಂದು ಉತ್ತರ ಕೊಟ್ಟು ಉತ್ತರ ಇಲ್ಲದಂತೆ ಮಾಡಿಬಿಡ್ತಾರೆ. ಮದ್ದಿಗೆ ಭಟ್ಟರ ಹತ್ರ ಇನ್ನೇನು ಹೇಳಬೇಕು ಅವರು? 3 ಕೇಸ್ ನೋಡಿದ್ದೀವಿ, 3 ಆಪ್ಷನ್, ಎಲ್ಲವನ್ನು ಏನೋ ಒಂದು ಉತ್ತರ ಕೊಟ್ಟು ವಾಸುದೇವ ಅದನ್ನು ಸರಿಪಡಿಸ್ಬಿಟ್ರು. ಅದರಿಂದ ಇವ್ರ ಹತ್ರ ಮತ್ತೆ ಏನು ಕೇಳಬೇಕು ಅಂತಲೇ ಗೊತ್ತಿಲ್ಲ, ಅವರ ಹತ್ರ ಉತ್ತರನೂ ಇಲ್ಲ ಮದ್ದಿಗೆ ಭಟ್ಟರ ಹತ್ರ. ಅದರಿಂದ ನಿರುತ್ತರೀಕೃತ ಪ್ರತ್ಯುತ್ತರ ರಹಿತತ್ವೇನ ಕೃತಃ ಅಂತ ಬರೀತಾರೆ. ವಾಸುದೇವನ ಮಾತುಗಳಿಗೆ ಪ್ರತ್ಯುತ್ತರ ಕೊಡ್ಲಿಕ್ಕಾಗಿಲ್ಲ ಮದ್ದಿಗೆ ಭಟ್ಟರಿಂದ. ಸಹ ವಿದ್ವಾನ್ ವಿಚಿಂತ್ಯ, ಆ ವಿದ್ವಾಂಸರಾದ ಮದ್ದಿಗೆ ಭಟ್ಟರು ಕಿಮತ್ರ ವಕ್ಷ್ಯಾಮಿ ಇತಿ ವಿಚಾರಿ, ಇನ್ನು ಏನು ಹೇಳೋದು ಇವನ ಹತ್ರ ಹಾಗೆ ಅಂತ ವಿಚಾರ ಮಾಡಿ ಒಂದು ಮಾತು ಹೇಳಿದರು. ಮಾತಾ ಅನುವದೇತ್ ತರ್ಹಿ ತಥಾಸ್ತು ಇತಿ ತಮುದೀರ್ಯ. ಆಯ್ತಪ್ಪ, ನಿನ್ನ ಹತ್ರ ಮಾತನಾಡೋದಕ್ಕೆ ನನ್ನಿಂದ ಆಗೋದಿಲ್ಲ, ಒಂದು ಮಾತು, ನಿನ್ನ ತಾಯಿ ಒಪ್ಪಿದರೆ ಮಾತಾ ಅನುವದೇತ್ ತವ ಜನನಿ ಸಂವಾದಂ ಕುರ್ಯಾತ್ ಅಂತ ಬರೀತಾರೆ. ನಿನ್ನ ತಾಯಿ ಒಪ್ಪಿಗೆ ಕೊಟ್ರೆ ತಥಾ ತ್ವದುಕ್ತ ಪ್ರಕಾರೇಣ ಅಸ್ತು, ನೀನು ಹೇಳಿದ ಪ್ರಕಾರನೇ ನೀನು ಸನ್ಯಾಸವನ್ನು ತೆಗೆದುಕೋ, ಒಂದು ಮಗು ಹುಟ್ಟಿದ ಮೇಲೆ ನೀನು ಸನ್ಯಾಸವನ್ನು ನೀನು ತೆಗೆದುಕೋ, ನಮಗೇನು ಅಡ್ಡಿ ಇಲ್ಲ ಹಾಗೆ ಅಂತ ತಂದೆಯವರು ಒಪ್ಪಿಗೆಯನ್ನು ಕೊಟ್ಟು ಬಿಟ್ರು. ಇದಿತಂ ಉದೀರ್ಯ. ಇಷ್ಟು ಹೇಳಿ ಇನ್ನು ಮುಂದೆ ಮಗನ ಹತ್ರ ಮಾತಾಡಿ ಏನೋ ನಡೆಯಕ್ಕೆ ಹೋಗೋದಿಲ್ಲ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ಮನೆಗೆ ಬಂದುಬಿಟ್ರು. ಮದ್ದಿಗೆ ಭಟ್ಟರು ಮನೆಗೆ ಬಂದು ಕೃಚ್ಛ್ರಾತ್ ಬರುವಾಗ ಹೇಗಿತ್ತು? ಸುತವಿಯೋಗ ಅಸಹನ ರೂಪ ಕ್ಲೇಶಾತ್ ಅಂತ ಬರೀತಾರೆ. ಕೃಚ್ಛ್ರಾತ್ ಅಂತ ಕಷ್ಟಪಟ್ಟುಕೊಂಡು ಬಂದರು. ಏನು ಕಷ್ಟ? ಮಗ ಬರೋದಿಲ್ಲ, ಸನ್ಯಾಸ ತೆಗೆದುಕೊಂಡು ಹೋಗ್ತಾನಲ್ಲ ಅಂತ ಆ ಒಂದು ಕ್ಲೇಶದಿಂದ ಮಂದಿರಂ ಉಪಗಮ್ಯ, ತನ್ನ ಮನೆಗೆ ಬಂದು ಪ್ರಿಯಾ ಸಕಾಶೆ, ತನ್ನ ಹೆಂಡತಿ ಹತ್ರ ಸುತಸ್ಯ ಆತ್ಮನಶ್ಚ ವಿವಾದ ರೂಪಂ, ತಾನು ಮತ್ತು ವಾಸುದೇವ ತಾವಿಬ್ಬರು ಏನು ಮಾತಾಡಿಕೊಂಡಿದ್ರು, ವಾಸುದೇವ ಮತ್ತು ಮದ್ದಿಗೆ ಭಟ್ಟರು ಏನು ಮಾತಾಡಿಕೊಂಡಿದ್ರು ಅದೆಲ್ಲವನ್ನು ಕೂಡ ಮದ್ದಿಗೆ ಭಟ್ಟರು ಆ ವೃತ್ತಾಂತವನ್ನ ತಮ್ಮ ಹೆಂಡತಿ ಹತ್ರ ಹೇಳಿದರು. ಅಂದರೆ ಏನು? ಅವನು ಸನ್ಯಾಸ ತೆಗೆದುಕೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ, ಆದರೆ ಮಗ ಹುಟ್ಟಿದ ಮೇಲೆ, ನಮ್ಮಿಬ್ಬರಿಗೊಂದು ಮಗ ಹುಟ್ಟುತ್ತಾನಂತೆ, ಮಗ ಹುಟ್ಟಿದ ಮೇಲೆ ಅಷ್ಟು ಮಾತ್ರ ಅಲ್ಲ, ನನಗೆ ಅದಕ್ಕೂ ಸಹನೆ ಆಗಿಲ್ಲ, ಅದರಿಂದ ನಿನ್ನ ಹತ್ರ ಒಪ್ಪಿಗೆ ತೆಗೆದುಕೋಬೇಕು ಅಂತ ಹೇಳಿದ್ದೀನಿ, ಅದರಿಂದ ನಿನ್ನ ಹತ್ರ ಒಪ್ಪಿಗೆಗೆ ಬರ್ತಾನೆ ಅವನು, ಆದರೆ ನೀನು ಒಪ್ಪಿಗೆ ಕೊಡಬೇಡ ಹಾಗೆ ಅಂತ. ಈಗ ಎಲ್ಲ ಭಾರ ಯಾರ ಮೇಲೆ ಬಂತು? ತಾಯಿಯ ಮೇಲೆ ಬಂತು, ವಾಸುದೇವನ ತಾಯಿಯ ಮೇಲೆ ಬಂತು. ಇಷ್ಟು ಹೇಳಿ ಅವರು ಸುಮ್ಮನಾಗ್ಬಿಟ್ರು ಮದ್ದಿಗೆ ಭಟ್ಟರು. ಮುಂದೆ ಏನಾಯ್ತು ಅಂತ ಮತ್ತೆ ನೋಡೋಣ.
विचिन्त्य विद्वान् स निरुत्तरीकृतः तथास्तु माता अनुवदेद्यदीति तम् उदीर्य कृच्छ्रादुपगम्य मन्दिरम् प्रिया सकाशे तमुदन्तमब्रवीत्। श्रीमध्वान्तर्गत श्रीकृष्णार्पणमस्तु। श्रीहरे नमः।